ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್, ನೆಕ್ಸ್ಟ್ ಕೋಟಾ ಎಸ್ ಟಿ ಕೋಟಾದಲ್ಲಿ ಯಾರೆಲ್ಲ ಪೈಪೋಟಿ ಇದ್ದಾರೆ, ಯಾರಿಗೆಲ್ಲ ಲಕ್ ಸಿಗ್ಬೋದು ಅಂತ. ಎಸ್, ರಘುಮೂರ್ತಿ ಚಳ್ಳಕೆರೆ MLA, ಅದೇ ರೀತಿ ನಾಗೇಂದ್ರ ಮಾಜಿ ಮಿನಿಸ್ಟ್ರು ಬಳ್ಳಾರಿ ಗ್ರಾಮಾಂತರ. ಸೊ ಇವ್ರ ಹೆಸರು ಕೇಳಿ ಬರ್ತಿದೆ. ಸೊ ಇವರಿಬ್ಬರು ಈಗ ST ಯಲ್ಲಿ ಜಟಾಪಟಿ ಇದೆ. ಇವರು ರಾಜ್ಯಾದ್ಯಂತ ನಾವು ಸಮುದಾಯ ಇದ್ದೀವಿ, 2-3 ಸ್ಥಾನ ಬೇಕು ಅಂತ ಹೇಳ್ಬಿಟ್ಟು ಹಿಂದೇನು ಕೇಳಿದ್ರು. ಸತೀಶ್ ಜಾರಕಿಹೊಳಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, 3 ಸ್ಥಾನ ಬೇಕು ನಮಗೆ ಅಂತ ಹೇಳ್ಬಿಟ್ಟು. ಹೀಗಾಗಿ ಸತೀಶ್ ಜಾರಕಿಹೊಳಿ ಮೊಳಕಾಲ್ಮೂರು MLA ಹೆಸರು ಕೇಳಿ ಬರ್ತಾ ಇತ್ತು. ಅವ್ರ ಹೆಸರು ಕೂಡ ಪ್ರಬಲವಾಗಿ ಇತ್ತು. NY ಗೋಪಾಲಕೃಷ್ಣ ಬಟ್ ಯಾಕೋ ಸೈಲೆಂಟ್ ಆಗ್ಬಿಟ್ರು. ಸ್ಟಾರ್ಟಿಂಗ್ ಕೇಳಿದ್ ನಿಜ. ರಘುಮೂರ್ತಿ ಅವ್ರ ಹೆಸರು ಫೈನಲ್ ಆಗಿದೆ ಅಂತ ಯಾವಾಗ ಮಾಹಿತಿ ಬಂತು ಅದಾದ್ಮೇಲೆ ಅವರು ಸೈಲೆಂಟ್ ಆದ್ರು ಅಂತ. ಅವ್ರು ಸೈಲೆಂಟ್. ರಾಯಚೂರಿಂದ ರಾಯಚೂರಿಂದ ದದ್ದಲ್ ಕೇಳ್ತಿದ್ದಾರೆ, ಬಸವರಾಜ್ ದದ್ದಲ್ 2 ಬಾರಿ ಶಾಸಕರಾಗಿರುವಂತವ್ರು. ನಾಗೇಂದ್ರ ಅವ್ರ ಸಮಸ್ಯೆ ಏನಂತ ಹೇಳಿದ್ರೆ, ನಾಗೇಂದ್ರ ಅವ್ರಿಗೆ ಸಿದ್ದರಾಮಯ್ಯ ಅವರು ಒಪ್ತಾರೆ, DK ಶಿವಕುಮಾರ್ ಅವರು ಒಪ್ತಾರೆ. ಆದ್ರೆ ಮೊನ್ನೆ ಕೇಸ್ ಬಹಳ ಸೀರಿಯಸ್ ಆಗಿದೆ ಅಂತ. ಅದೇನಾದ್ರೂ ಕಾಂಗ್ರೆಸ್ ಹೈಕಮಾಂಡ್ ಕನ್ಸಿಡರ್ ಮಾಡಿದ್ರೆ ನಾಗೇಂದ್ರ ಅವರ ಡೌಟ್ ಅಲ್ಲಿ ಬೇರೆ ಯಾರಾದ್ರೂ ಜಿಲ್ಲಾ ಕೋಟದಲ್ಲಿ ಭರತ್ ರೆಡ್ಡಿ ಅವರು ಯುವಕರು ಅಂತ ಕೋಟ ಕೊಟ್ಟರು ಆಶ್ಚರ್ಯ ಇಲ್ಲ. ಕಂಪ್ಲಿ ಗಣೇಶ್ 2 ಬಾರಿ ಶಾಸಕರಾಗಿದ್ದಾರೆ, ಅವರು ಕೂಡ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತವ್ರು. ಇಲ್ಲ ಬಸವರಾಜ್ ದದ್ದಲ್ ರಾಯಚೂರಿಂದ ಅವ್ರನ್ನ ಸಮುದಾಯದ ಕೋಟದಲ್ಲಿ ಮಾಡ್ಬೋದು. ಎಸ್, ಮುಂದಿನ ಇನ್ನು ಯಾರೆಲ್ಲ ಆಕಾಂಕ್ಷಿ ಹೇಳಿದ್ರು ಅಂತ ನೋಡ್ಬಿಡೋಣ ಬೇಗ ಲಿಸ್ಟ್. ಸೊ ಕಾಂತೋ ಲಿಸ್ಟ್ ಪ್ಲೇ ಮಾಡ್ಬಿಡಿ, ಬೇಗ ನೋಡೋಣ. ಸೊ ಈಗ ಬೇರೆ ಜಾತಿ ಕೊಡೋದು ಏನಿದ್ದಾರೆ ಅಂದ್ರೆ, ಈಗ ಸಿಂಗಲ್ ಕಮ್ಯುನಿಟಿ ಕೋಟ ಅಂತ ಪುಟ್ರಂಗ್ ಶೆಟ್ಟಿ ಉಪಾರ್ ಕಮ್ಯುನಿಟಿ ಅವರು, ಶಿವರಾಜ್ ತಂಗಡಗಿ, ಸೊ ಬೋವಿ ಸಮುದಾಯ, ಅದೇ ರೀತಿ ಮಧು ಬಂಗಾರಪ್ಪ ಈಡಿಗ ಸಮುದಾಯ. ಇಲ್ಲಿ ಆಕ್ಚುಲಿ ಅವ್ರದೇ ಜಿಲ್ಲೆಯಲ್ಲಿ ಬೇರೆಯವರು ಪ್ರಯತ್ನದಲ್ಲಿ ಇದ್ದಾರೆ. ಆಮೇಲೆ ಪೊನ್ನಣ್ಣ ಬೇರೆ ಇದ್ದಾರೆ, ಪೊನ್ನಣ್ಣ ಕೊಡವ ಅವರೊಬ್ಬರೇ MLA. ಮತ್ತೆ ಬಹಳಷ್ಟು ಒಳ್ಳೆ ಮೊದಲನೇ ಬಾರಿ ಗೆದ್ದಿದ್ರು ಕೂಡ ಬಹಳಷ್ಟು ಆಕ್ಟಿವ್ ಆಗಿರುವಂತವ್ರು. ಸಿದ್ದರಾಮಯ್ಯ ಬಹುಶಃ ಇವರೆಲ್ಲರೂ ಕೂಡ ಆಗಬಹುದು ಈ ಬಾರಿ ಅಂತಿದೆ. ಇಷ್ಟೆಲ್ಲ ನಾವು ಪೊನ್ನಣ್ಣ, ಮಧು ಬಂಗಾರಪ್ಪ, ಅದೇ ರೀತಿ ಪುಟ್ರಂಗ್ ಶೆಟ್ರು. ಹೌದೌದು, ಇವರೆಲ್ಲ ಸಿಂಗಲ್ ಆಗಿ ಇರುವಂತಹ ಹೆಸರುಗಳು. ಬಹುತೇಕ ಇವು ಫೈನಲ್. ಪುಟ್ರಂಗ್ ಶೆಟ್ಟಿ, ಶಿವರಾಜ್ ತಂಗಡಿಗೆ, ಮಧು ಬಂಗಾರಪ್ಪ, ಪೊನ್ನಣ್ಣ. ಶಿವರಾಜ್ ತಂಗಡಿಗೆ ನಾವು ಲಾಸ್ಟ್ ಟೈಮ್ ಚರ್ಚೆ ಮಾಡಿದ್ವಿ. ಇಬ್ರು ಗೆದ್ದಿದ್ದಾರೆ, ಪಾವಗಡದಿಂದ ಪುಲ್ಕೇಶ್ ನಗರದಿಂದ ಶ್ರೀನಿವಾಸು. ಬಟ್ ಇಬ್ರು ಫಸ್ಟ್ ಟೈಮ್ ಗೆದ್ದಿರುವಂತವ್ರು. ಶಿವರಾಜ್ ತಂಗಡಿಗೆ 3ನೇ ಬಾರಿ MLA, ಬಹಳಷ್ಟು ಲಕ್ಕೆಸ್ಟ್ ಫೆಲೋ. ಯಾವಾಗ ಗೆದ್ರು ಇವ್ರು ಮಂತ್ರಿ ಆಗ್ತಿದ್ದಾರೆ. ಎಸ್, ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಮಹಿಳಾ ಕೋಟ ನೋಡ್ಬೇಡ. ಇದೇ ಬಹಳ ಮಹಿಳಾ ಕೋಟದಲ್ಲಿ ಯಾರೆಲ್ಲ ಇದ್ದಾರೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಮಂತ್ರಿ ಆಗಿದ್ದಂತರು ಪಂಚಮಸಾಲಿ ಕಮ್ಯುನಿಟಿಯಿಂದ. ಅದೇ ರೀತಿ ಉಮಾಶ್ರೀ MLC. ಸೊ ಇನ್ನು ಉಳಿದಂತೆ ನೈನಾ ಮೋಟಮ್ಮ ಫಸ್ಟ್ ಟೈಮ್ MLA. ಇನ್ನು ಆರತಿ ಕೃಷ್ಣ MLC, ಮತ್ತೆ ಕನಿಜಾ ಫಾತಿಮಾ ಸೆಕೆಂಡ್ ಟೈಮ್ MLA. ಆಮೇಲೆ ಬಿಲ್ಕಿಸ್ ಬಾನು ಕೂಡ MLC. ಸೊ ಇವರು 6 ಜನ ಇದ್ದಾರೆ ಮಹಿಳಾ ಕೋಟದಲ್ಲಿ. ಇಬ್ಬರು ಮಾಡ್ತಾರೆ ಅಂತ ಯಾಕಂತ ಹೇಳಿದ್ರೆ 33% ಹೆಚ್ಚು ಚರ್ಚೆ ಮಾಡಿದ್ದೆ ಕಾಂಗ್ರೆಸ್ ನಾಯಕರು. ಬರೀ ಇದೇ ಹೇಳ್ತೀರಾ ಆಯ್ತಾ? ಸಿದ್ದರಾಮಯ್ಯ ಪೀಡಲ್ಲಿ ಒಬ್ಬೊಬ್ಬರು ಮಾಡಿದ್ರೆ, ಅದಕ್ಕೆ ಮುಂಚೆನೂ ಎಲ್ಲ ಈ ಕಳೆದ 2024 ಯಡಿಯೂರಪ್ಪ ಅವರು ಒಬ್ಬರನ್ನೇ ಮಾಡಿದ್ದು, ಕುಮಾರಸ್ವಾಮಿ ಅದೇ ಹೇಳಿದ್ರಿ 2004 ಇದ್ರಿಗೆ ಒಬ್ಬರೇ ಆಗಿರೋದು. ಈ ಬಾರಿ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಯಾರೇ ಮುಖ್ಯಮಂತ್ರಿ ಆಗ್ಲಿ ಕೂಡ ಒಬ್ಬರೇ ಆಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದ್ದಾರೆ. ಆಗಿದ್ರು, ಆ ಕಾಲ ಮುಗೀತು ಆಯ್ತಾ. ಈಗ DK ಕೃಷ್ಣ ಶಿಷ್ಯರೇ ಈಗ ಮುಖ್ಯಮಂತ್ರಿ. ನೋಡೋಣ DK ಶಿವಕುಮಾರ್ ಇಬ್ಬರಿಗೆ ಅವಕಾಶ ಕೊಡ್ತಾರ ಅಂತ ನೋಡೋಣ. 6 ಜನ ಇದರ ಲಿಸ್ಟ್ ನಲ್ಲಿ ಯಾರು ಸಿಗುತ್ತೋ ವೆಯ್ಟ್ ಮಾಡೋಣ. ಇವತ್ತು ಬಹುಶಃ ಮಧ್ಯರಾತ್ರಿ ಒಳಗಡೆ ಫೈನಲ್ ಆಗ್ಬೋದು ಲಿಸ್ಟ್ ಅನ್ನೋ ಲೆಕ್ಕಾಚಾರ ಇದೆ. ನೋಡೋಣ.